ಇವತ್ತು ಬೆಳಿಗ್ಗೆಯಿಂದ ನಾವೇನು SIR ಬಗ್ಗೆ ಹಿರಿಯರ ಮಾತುಗಳನ್ನ ಕೇಳಿದೀವಿ, ನಾವು ಯೋಚನೆ ಮಾಡಿದೀವಿ. ಆಗ ಒಂದು ಅರ್ಥ ಆಗೋದೇನಪ್ಪ ನಮ್ಗೆ ಅಂತಂದ್ರೆ, ಕರ್ನಾಟಕದಲ್ಲಿ ಈ ಬಗ್ಗೆ ಜಾಗೃತಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ನನಗೂ ಬಹಳಷ್ಟು ವಿಚಾರಗಳು, ನಾನು 6 ತಿಂಗಳಿಂದ ಬಿಹಾರದಲ್ಲಿ SIR ಅಥವಾ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರು ಕೂಡ ಬಹಳಷ್ಟು ವಿಚಾರಗಳು ನನಗೂ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಗ್ತಾ ಇದೆ. ಅಂದ್ರೆ ಇದೊಂದು ದೊಡ್ಡ ಒಂದು ಹುನ್ನಾರ ನಡೀತದ್ರಿಂದ ಇದ್ರ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮಾಹಿತಿಯನ್ನ ತಲುಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಅವೀಕ್ಷ ಈ ಸರ್ ಹೇಳಿದ್ರಲ್ಲ ಈಗಾಗ್ಲೇ, ಪಕ್ಷಗಳು ಮಾಡೋದ್ ಜೊತೆಗೆ ವ್ಯಕ್ತಿಗಳಿಗೆ ನನ್ನ ಓಟಿಗೆ ಯಾಕೆ ಕಿತ್ಕೊತಾ ಇದೆಯಾ ಅಂತ ಕೇಳ್ಬೇಕಿದೆಯಲ್ಲ, ಆ ರೀತಿಯಾದಂತ ಒಂದು ಜಾಗೃತಿಯನ್ನ ದಯವಿಟ್ಟು ನೀವೆಲ್ಲರೂ ಕೂಡ ಮೂಡಿಸೋಣ. ಇಲ್ಲಿ ನಾವು ಜಾಗೃತ ಕರ್ನಾಟಕದ ಸದಸ್ಯರಿದ್ದೀವಿ, ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಸಮಾನ ಮನಸ್ಸು ಬಹಳಷ್ಟು ಜನ ಬಂದಿದ್ದಾರೆ. ನಾವ್ ಏನ್ ಮಾಡ್ಬೋದು ಅಂದ್ರೆ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮೊದಲನೇದಾಗಿ ಈ SIR ಅಂದ್ರೆ ಏನು ಹುನ್ನಾರ, ಯಾಕೆ ಈ SIR ಅನ್ನ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ಇದರಿಂದ ಬಿಜೆಪಿ RSS ಯಾವ ರೀತಿಯ ಅಜೆಂಡವನ್ನ ಇಟ್ಕೊಂಡು ರನ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಮೊದಲು ಬಯಲುಗೊಳಿಸ್ಬೇಕು. ನಾವು ಮೊದಲು ಜನರಿಗೆ ಭಯನ ಹುಟ್ಟಿಸ್ಬೇಕು. ನೀವ್ ಓಟ್ ಕಿತ್ಕೋತಾರೆ ಇವತ್ತು, ನಾಳೆಗೆ ನೀನು ಈ ದೇಶದ ಪ್ರಜೆ ಇಲ್ಲ ಅಂತಾರೆ, ನಿನ್ನ 2ನೇ ದರ್ಜೆ ಪ್ರಜೆ ಮಾಡ್ತಾರೆ ಅಂತ ಭಯ ಹುಟ್ಟಿಸ್ಬೇಕು. ಅದ್ರಲ್ಲಿ ತುಂಬಾ ಜನ ಹೇಳ್ಬಿಡ್ತಾರೆ SIR ಅಂದ್ರೆ ಮುಸ್ಲಿಮ್ಗಳಿಗೆ ಅನ್ಯಾಯ ಆಗೋದು ಅಂತ. ಬಿಹಾರ, ಪಶ್ಚಿಮ ಬಂಗಾಳ ಎಲ್ಲ ತೆಗೆದು ನೋಡಿ, ಮುಸ್ಲಿಮರು ಜಾಸ್ತಿ ಹೆಸರುಗಳನ್ನ ಬಿಟ್ಟೋಗಿದ್ದು ಯಾರ್ದು ಗೊತ್ತಾ? ಮಹಿಳೆಯರದು. ಇದನ್ನ ನಾವು ನಮ್ಮ ಜನರಿಗೆ ಅರ್ಥ ಮಾಡ್ಬೇಕು. ಮಹಿಳೆಯರು ಯಾಕೆ ಅಂದ್ರೆ, ಅವರು ಮದುವೆ ಆಗಿ ಗಂಡನ ಮನೆಗೆ ಹೋಗಿರ್ತಾರೆ, ಆ ತವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ಹೆಸರುಗಳೆಲ್ಲ ಬದಲಾಗಿರ್ತವೆ. ಈ ರೀತಿಯ ಸಮಸ್ಯೆಗಳಿಂದಾಗಿ ಅತಿ ಹೆಚ್ಚು ಮಹಿಳೆಯರು ಓಟಿನ ಹಕ್ಕನ್ನ ಕಳ್ಕೊಳ್ತಾ ಇದ್ದಾರೆ. ಇದನ್ನ ನಾವು ನಮ್ಮ ಜನರಿಗೆ ಅರ್ಥ ಮಾಡಿಸ್ಬೇಕು. ಮತ್ತು ಬಿಜೆಪಿ RSS ಯಾವ ರೀತಿಯಾಗಿ ನೇರವಾಗಿ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಹಿಂಬಾಗಿಲಿನಿಂದ ಈ ತರ ಹುನ್ನಾರ ಮಾಡ್ತದೆ ಅಂತ ಜನರಿಗೆ ತಿಳಿಸ್ಲಿಕ್ಕೆ, ಮನವರಿಕೆ ಮಾಡ್ಕೊಡ್ಲಿಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಅಂತ ನಾವು ತೆಗೆದುಕೊಳ್ಬೇಕು. ಬಿಜೆಪಿ ಏನ್ ತಿಳ್ಕೊಂಡಿದೆ, ನಾವು SIR ಮೂಲಕ ಇವರೆಲ್ಲರೂ ಓಟ್ಗಳನ್ನ ಕಿತ್ತಾಕಿ ಅಧಿಕಾರ ಹಿಡಿಬಹುದು ಅಂತ ಅವ್ರು ಏನ್ ಬರ್ತಾ ಇದಾರಲ್ಲ, ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬೇಕು. ನಮಗೆ ಏನು ಆಪತ್ತಾಗಿ ಬಂದಿರ್ತಕ್ಕಂಥದ್ನ ಒಂದು ಸದಾವಕಾಶ ಅಂತ ನಾವು ಬಳಸ್ಕೊಂಡು ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಅತ್ಯುತ್ತಮ ಅವಕಾಶ ಅಂತ ನಾವು ಬಳಸ್ಕೊಂಡ್ರೆ ಇದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಮತ್ತು ಬಿಜೆಪಿ RSS ನ ಸೋಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಆ ರೀತಿ ಮಾಡ್ಬೇಕು. ಮತ್ತು ನಾವು ಮಾಡ್ಬೇಕಿರೋ 2ನೇ ಕೆಲಸ, ಒಂದು ಅವ್ರಿಗೆ ಜಾಗೃತಿ ಮೂಡಿಸ್ತೀವಿ, ಎಚ್ಚರ ಮೂಡಿಸ್ತೀವಿ. 2ನೇ ಕೆಲಸ ಅದ್ರ ಜೊತೆಗೆ ಮಾಡ್ಬೇಕಿರೋದು, ಈ ರಾಜ್ಯದ ಒಬ್ಬರ ಮತದಾರರು ಕೂಡ ಪಟ್ಟಿಯಿಂದ ಹೆಸರು ಕೈ ಬಿಡೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನ ನಾವಿವತ್ತು ಮಾಡ್ಬೇಕು. ಬಿಹಾರದಲ್ಲಿ ಅದು ಕಷ್ಟ ಆಗಿತ್ತು, ಪಶ್ಚಿಮ ಬಂಗಾಳದಲ್ಲಿ ಬೆಟರ್ ಆಗಿ ಮಾಡಿದ್ದಾರೆ, ಕೇರಳ, ತಮಿಳುನಾಡಲ್ಲಿ ಇನ್ನೂ ಬೆಟರ್ ಆಗಿ ಮಾಡಿದ್ದಾರೆ. ನಮ್ಗೆ ಇನ್ನೂ ಟೈಮ್ ಸಿಕ್ಕಿದೆ, ನಮ್ಗೆ ಅಲ್ಲಿನ ಎಕ್ಸ್ಪೀರಿಯನ್ಸ್ ಎಲ್ಲ ಅರ್ಥ ಆಗಿದೆ. ಹಂಗಾಗಿ ನಾವು ಇವತ್ತೊಂದು ಪ್ರತಿಜ್ಞೆ ಮಾಡೋಣ, ಕರ್ನಾಟಕದಲ್ಲಿ ಒಬ್ರು ಹೆಸರು ತೆಗಿಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಬಿಜೆಪಿ RSS ಗೆ ಚಾಲೆಂಜ್ ಮಾಡೋಣ. ತೊಡೆ ತಟ್ಟಿ ಹೇಳೋಣ, ಗಣೇಶ್ ಕುಮಾರ್ ಬಾ ಕರ್ನಾಟಕಕ್ಕೆ, ನೀನು ಅದೇನ್ ಮಾಡ್ತೀಯ ಮಾಡು, ನಾವಿಲ್ಲಿದ್ದೀವಿ, ಇಲ್ಲಿ ಒಬ್ಬರನ್ನ ತೆಗಿಲಿಕ್ಕೆ ಬಿಡಲಿಲ್ಲ ಅಂತಕ್ಕಂತ ಒಂದು ಆತ್ಮಸ್ಥೈರ್ಯವನ್ನ ನಾವೆಲ್ಲರೂ ಕೂಡ ತೋರಿಸ್ಬೇಕು. ಅದು ಯಾವ ರೀತಿ? ನಾಗ್ಲೇ ಹೇಳಿದೆ, 224 ಕ್ಷೇತ್ರಗಳಲ್ಲಿ ನಾವು ಮೊದಲನೇದಾಗಿ ಪ್ರತಿಭಟನೆಗಳನ್ನ ಮಾಡಬೇಕು SIR ವಿರುದ್ಧ. ಈ SIR ಗೆ ನಮ್ಮ ಧಿಕ್ಕಾರವಿದೆ ಅಂತಕ್ಕಂಥದ್ದು ಕೂಗ್ಬೇಕು. ನಾನಪ್ಪ ಈ ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಓಟಿಂದ, ನಾನು ಓಟ್ ಹಾಕಿ ನೀವು ಸರ್ಕಾರ ಆಯ್ಕೆ ಆಗಿದೆ. ಇವತ್ತು ನೀನ್ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆಯಾ, ನೆಕ್ಸ್ಟ್ ನನಗೆ ಯಾರು ಓಟ್ ಹಾಕ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ, ನೀನ್ ಇರ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಅಂತ ಆ ಪಾಠವನ್ನ ಕಲಿಸ್ಬೇಕು. ಒಂದು ಪ್ರತಿಭಟನೆ ಮಾಡ್ಬೇಕು. 2ನೇದು ಜಾಗೃತಿ ಕಾರ್ಯಾಗಾರಗಳನ್ನ ಮಾಡ್ಬೇಕು. ನಾವು ಕಾರ್ಯಾಗಾರಗಳನ್ನ ಮಾಡಿ ನಮ್ಮ ಕಾಂಗ್ರೆಸ್ನ BLAಗಳೇನಿದ್ದಾರೆ, ಬೂತ್ ಲೆವೆಲ್ ಏಜೆಂಟ್ಗಳು, ಅವ್ರಿಗೆ ಈ ವಿಚಾರವನ್ನ ಪರಿಣಾಮಕಾರಿಯಾಗಿ ತಲೆಗೆ ತುಂಬಬೇಕು. ನೋಡಪ್ಪ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಚೆನ್ನಾಗಿ ಮಾಡಿದ್ರು, ತಮಿಳುನಾಡಲ್ಲಿ ಯಾವ ರೀತಿ ಮಾಡಿದ್ರು, ನಾವ್ ಇನ್ನೂ ಹೆಂಗ್ ಬೆಟರ್ ಆಗಿ ಮಾಡೋಣ ಅಂತಕ್ಕಂತ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಕಾರ್ಯಾಗಾರ ಮಾಡ್ಬೇಕು. ಆದ್ರೆ ಕಾರ್ಯಾಗಾರ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಟೈಮ್ ಇದೆ? ಏಪ್ರಿಲ್ 5ನೇ ತಾರೀಕಿಂದ ಕರ್ನಾಟಕದಲ್ಲಿ SIR ಶುರು ಆಗ್ಬಿಡ್ತದೆ. ಈಗಾಗಲೇ ಮ್ಯಾಪಿಂಗ್ ನಡೀತಾ ಇದೆ. ಇವತ್ತು ನಾವು ಮಾರ್ಚ್ 14ರಲ್ಲಿ ಇದೀವಿ, ಮುಗೀತು ಅಂತ ತಿಳ್ಕೊಳ್ಳಿ. 14 ಸುಸ್ತಾಗಿದೀವಿ, ಮನೆಗೆ ಹೋಗ್ತೀವಿ, ಬಹಳ ಜನ ರೋಜಾ ಮಾಡ್ತಾ ಇದ್ದಾರೆ. ಹಂಗೆಲ್ಲ ನಮಗೆ ಸರಿಯಾಗಿ 20 ದಿನ ಟೈಮ್ ಇದೆ. 20 ದಿನದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಪಕಡ್ಬಂದಿಯಾಗಿ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೇಕು, ಒಬ್ಬರ ಹೆಸರು ಬಿಟ್ಟು ಹೋಗದ ರೀತಿಯಲ್ಲಿ ಯಾವ ರೀತಿ ಮಾಡ್ಬೇಕು. ಅವ್ರೇನು ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಬೂತ್ ಅಲ್ಲಿ ಒಂದು ಪೆಂಡಲ್ ಹಾಕಿ ಮಾಡಿದ್ರಲ್ಲ, ಆ ರೀತಿ ನಾವು 1-4-5 ಪೆಂಡಲ್ ಹಾಕಿ ಪ್ರತಿ ಮನೆಗೆ ಹೋಗಿ ಮಾಡ್ಬೇಕು. ಅವ್ರು ಯಾವ್ದೇ ವೋಟರ್ ಆಗಿರ್ಲಿ, ಅವ್ರು ಬಿಜೆಪಿ ವೋಟ್ ಹಾಕ್ಲಿ, JDS ಹಾಕ್ಲಿ, ಕಾಂಗ್ರೆಸ್ ಹಾಕ್ಲಿ, ಅದೆಲ್ಲ ಮುಖ್ಯ. ನಮ್ಗೆ ಅವರು ವೋಟ್ ಇರಬೇಕು ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದನ್ನ ನಾವು ಮಾಡಿದ್ರೆ ನಮ್ಮ ಬಗ್ಗೆ ಆ ಜನಕ್ಕೆ ಪ್ರೀತಿ ಬರ್ತದೆ. ಮಾಡೋಣ. ಅದಕ್ಕೆ ನಾವೇನ್ ಮಾಡಿದೀವಿ, ಈ ಬುಧವಾರ ಬರ್ತಕ್ಕಂತ ಬುಧವಾರದ ದಿನ ಈ ರೀತಿ ಎಲ್ಲ ಈಗ 224 ಕ್ಷೇತ್ರಗಳಲ್ಲೂ ನಾವು ತರಬೇತಿ ಕೊಡ್ಬೇಕು ಅಂತಂದ್ರೆ ಕನಿಷ್ಠ 224 ಜನ ತರಬೇತಿ ಕೊಡ್ಲಿಕ್ಕೆ ತಯಾರಾಗಿರ್ಬೇಕು. ಆ ರೀತಿ ನಾವು ಈ ಟ್ರೈನಿಂಗ್ ಮಾಡ್ತಕ್ಕಂಥವ್ರಿಗೆ ಟ್ರೈನಿಂಗ್ ಮಾಡ್ತಕ್ಕಂಥ ಕೆಲಸವನ್ನ ಬುಧವಾರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೀವಿ.
ಹಂಗಾಗಿ ದಯವಿಟ್ಟು ಇಲ್ಲಿ ಬಂದಿರತಕ್ಕಂತ ಬಹಳಷ್ಟು ಜನರಲ್ಲಿ ಯಾರು ಹೌದು ನಾನು ಈ ವಿಚಾರವನ್ನ BLA ಗಳಿಗೆ ಸಮರ್ಥವಾಗಿ ಮಂಡಿಸ್ತೀನಿ, ವಿಚಾರ ಅವ್ರಿಗೆ ಅರ್ಥ ಮಾಡಿಸ್ತೀನಿ, ಆ BLA ಗಳು ಏನ್ ಮಾಡ್ತಾರೆ ಅವ್ರವ್ರ ಊರಲ್ಲಿ ಬೂತ್ ಅಲ್ಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ಅಂತ ಈ ಬುಧವಾರ ನಾವು ಈ ರೀತಿಯ ಒಂದು ಟ್ರೈನಿಂಗ್ ಅನ್ನ ಬೆಂಗಳೂರಲ್ಲಿ ಹಮ್ಮಿಕೊಂಡಿದೀವಿ. ಇದ್ರಲ್ಲಿ ದಯವಿಟ್ಟು ನೀವೆಲ್ಲ ಭಾಗವಹಿಸಬೇಕು. ಯಾವ ರೀತಿ ಭಾಗವಹಿಸಬೇಕು, ನಾವು ಸುತ್ತ ಅಲ್ಲಿ QR ಕೋಡ್ ಹಾಕಿದೀವಿ, ಜಾಗೃತ ಕರ್ನಾಟಕದ ನಂಬರ್ ಅನ್ನ ಹಾಕಿದೀವಿ, ಹೊರಗಡೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಫಾರ್ಮ್ ಪೇಟಲ್ಲೂ ನಂಬರ್ ಇದೆ. ಯಾರೆಲ್ಲ ಬುಧವಾರದ ಈ ಟ್ರೈನರ್ಸ್ ಆಫ್ ಟ್ರೈನಿಂಗ್ ಏನ್ ನಡೀತದೆ ಅದ್ರಲ್ಲಿ ಭಾಗವಹಿಸಬೇಕು ಅಂತಿದ್ರಿ, ದಯವಿಟ್ಟು ನೀವು ಇವತ್ತಿಂದನೇ ಫೋನ್ ಮಾಡಿ ಬುಧವಾರ ನಾವು ಬರ್ತೀವಿ ಅಂತ ನೀವು ನೋಂದಣಿ ಮಾಡ್ಕೊಂಡ್ರೆ ಅಂತವ್ರಿಗೆ ನಾವು ಕನಿಷ್ಠ 250 ಜನರಿಗೆ ಒಂದು ಸರಿಯಾದಂತ ತರಬೇತಿಯನ್ನ ಕೊಟ್ಟು ಇವತ್ತೇನು ವಿಚಾರ ಚರ್ಚೆ ಮಾಡಿದ್ವಿ ಅದೆಲ್ಲವನ್ನು ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವರು ಹೋಗಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ತರಬೇತಿಯನ್ನ ಕೊಡ್ತಾರೆ. ನಮ್ಮ ಜಾಗೃತ ಕರ್ನಾಟಕದಿಂದ ಈಗಾಗಲೇ 50 ಜನ ನಾವು ತಯಾರಾಗಿದ್ದೀವಿ. ಈ ರೀತಿಯ ತರಬೇತಿಯನ್ನ ರಾಜ್ಯದ ಯಾವುದೇ ಭಾಗಕ್ಕೆ ಕರೀಲಿ, ಅದು ಬೀದರ್ನ ಬಾಲ್ಕಿ ಇರ್ಲಿ, ಚಾಮರಾಜನಗರ, ಗುಂಡ್ಲುಪೇಟೆ, ನೀವೆಲ್ಲೇ ಕರೀರಿ, ನಾವು ಬಂದು ಟ್ರೈನಿಂಗ್ ಅನ್ನ ಕೊಡ್ತೀವಿ. ಅದ್ರ ಆಧಾರದಲ್ಲಿ ನೀವು ನಿಮ್ಮ ಬೂತ್ ಅಲ್ಲಿ ಒಂದು ಓಟು ಕೂಡ ಮಿಸ್ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದೀವಿ. 15 ದಿನ ಅಷ್ಟೇ ಟೈಮ್ ಇರೋದು, ಸಾಕು 15 ದಿನ ನಾವು ಅದನ್ನ ಮಾಡೋಣ. ಹಂಗಾಗಿ ಬುಧವಾರಕ್ಕೆ ಯಾರ್ಯಾರು ಬರ್ತೀರಿ ಎಲ್ಲರೂ ರಿಜಿಸ್ಟರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಮತ್ತು ಸಮರೋಪಾದಿಯಾಗಿ ಕೆಲಸ ಮಾಡೋಣ. ಭಾರತೀಯ ಏನು ಸ್ವಾತಂತ್ರ್ಯ ಚಳವಳಿ ನಮ್ಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ಮೋದಿ ಸರ್ಕಾರ ಯಾವ ರೀತಿ ಕಿತ್ಕೊಳ್ತಾ ಇದೆ ಒಂದೊಂದಾಗಿ, ನಾವು SIR ಮಾತ್ರ ವಿರೋಧ ಅಲ್ಲ, ನಾವು ಡಿಲಿಮಿಟೇಷನ್ ವಿರೋಧ ಮಾಡ್ತೀವಿ. ಡಿಲಿಮಿಟೇಷನ್ ಮಾತ್ರ ಅಲ್ಲ, ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ವಿರೋಧನೂ ಕೂಡ ನಾವು ವಿರೋಧಿಸ್ತೀವಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಎಲ್ಲ ಜನರಿಗೆ ನಾವು ಕೊಡಬೇಕು. ಹಂಗಾಗಿ ಇಲ್ಲಿರ್ತಕ್ಕಂಥ ನೀವು ಇವತ್ತೆಲ್ಲ ಕೇಳಿದಿರಿ, ಕೇಳಿದಿರೋರ್ಗೂ ಈ ವಿಚಾರವನ್ನ ದಯವಿಟ್ಟು ಹೋಗಿ ಕನಿಷ್ಠ 10 ಜನರಿಗೆ ನೀವು ಹೇಳಿ. ಇವತ್ತೇನು ಬೆಳಿಗ್ಗೆ ಚರ್ಚೆ ಆಗಿದೆ ಅದ್ರ ಲೈವ್ ಈ ದಿನ.com ಇದರಲ್ಲಿ ಜಾಗೃತ ಕರ್ನಾಟಕ ಫೇಸ್ಬುಕ್ ಅಲ್ಲಿದೆ, ಅದನ್ನ ದಯವಿಟ್ಟು ಅವರೆಲ್ಲರಿಗೂ ಕಳಿಸಿ. ಮತ್ತು ನಿಮ್ಮ ನಂಬರ್ಗಳಿಗೆ ನಾವು ಈ SIR ಕುರಿತಾದಂತ ಹಲವಾರು ಮಾಹಿತಿಗಳನ್ನ ಕೊಡ್ತೀವಿ. ಆ ಮಾಹಿತಿ ನಿಮ್ಗೆ ತಲುಪಬೇಕು ಅಂದ್ರೆ ಸುಮಾರು ಲಿಂಕ್ ಇರ್ತವೆ, ಲಿಂಕ್ ಓಪನ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಜಾಗೃತ ಕರ್ನಾಟಕ ನಂಬರ್ ಇಂದ ಮೆಸೇಜ್ ಬಂದ ತಕ್ಷಣ ನೀವು ಅದಕ್ಕೆ ಒಂದು ರಿಪ್ಲೈ ಮಾಡ್ಬೇಕು, ಹಾಯ್ ಅಂತನೋ ಹಲೋ ಅಂತನೋ ನಮಸ್ಕಾರ ಅಂತ ರಿಪ್ಲೈ ಮಾಡಿದ್ರೆ ಆನಂತರ ಎಲ್ಲ ಲಿಂಕ್ಗಳು ನಿಮ್ಗೆ ಶೋ ಆಗ್ತವೆ. ಈ ವಿಚಾರಗಳನ್ನ ಇಟ್ಕೊಂಡು ಮುಂದಿನ 20 ದಿನಗಳ ಕಾಲ ನಾವು ಕೆಲಸ ಮಾಡೋಣ. ಮತ್ತು ಕೊನೆಯದಾಗ ಒಂದು ಮನವಿನೂ ಕೂಡ ಮಾತಾಡ್ತೀನಿ. ಇವತ್ತಿನ ಇಡೀ ಕಾರ್ಯಕ್ರಮಕ್ಕೆ ನಾವು ಸುಮಾರು ಒಂದು 2 ಲಕ್ಷ ರೂಪಾಯಿಯಷ್ಟು ಹಣವನ್ನ ಖರ್ಚು ಮಾಡಿದೀವಿ. ಇದೆಲ್ಲರೂ ಜನರಿಂದ ನಡೀತಾ ಇರ್ತಕ್ಕಂಥ ಸಂಘಟನೆ, ಹಂಗಾಗಿ ಸುತ್ತ QR ಕೋಡ್ಗಳನ್ನ ಹಾಕಿದೀವಿ. ನಿಮ್ ಕೈಲಾದಷ್ಟು ನೀವು ಧನ ಸಹಾಯ ಮಾಡೋದ್ರ ಮೂಲಕ ಈ ರೀತಿಯ ಒಂದು ಪ್ರಜಾತಾಂತ್ರಿಕ ಹೋರಾಟಗಳಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಮನವಿ ಮಾಡ್ತೀನಿ. ಕೊನೆಯದಾಗಿ ನಾನು ಮತ್ತೆ ಶಪಥ ಮಾಡೋಣ, ಈ SIR ಏನ್ ಹುನ್ನಾರವನ್ನ ಅವ್ರು ತರ್ತಾ ಇದ್ದಾರೆ ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗೋ ರೀತಿಯಲ್ಲಿ ಖಂಡಿತ ನಾವು ಇನ್ನು 20 ದಿನಗಳಲ್ಲಿ ಕೆಲಸ ಮಾಡ್ತೀವಿ. ಇನ್ನು 2 ತಿಂಗಳು SIR ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಒಂದು ಕಾರ್ಯಾಗಾರ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ಮೂಲಕ ಪ್ರತಿಯೊಬ್ಬರ ಮತದಾನದ ಹಕ್ಕನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.